ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕಾಣ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಇವತ್ತಿನ ಡೇ ಬ್ಲಾಗ್, ಸಂಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಬೆಳಗ್ಗೆ ಎದ್ದೇಳನಾರ ಅನ್ವಿತಾ ಕಾಲ್ ಮಾಡಿಬಿಟ್ಟಾಳ ಹಾಸ್ಟೆಲಿಂದ. ಸೊ ಆಕಿನ ಜೊತೆನ ಮಾತಾಡ್ಕೊತ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ಬರ್ರಿ ಈ ಡೇ ಬ್ಲಾಗ್ ಹೆಂಗೆ ಗೊತ್ತಾ ಏನು ಅಂತ ನೋಡೋಣ. ಅಂತ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಇದನ್ನ ಜೊತೆ ಹಂಗೆ ಮಾತಾಡ್ಕೊತ ಒಂದು 10-15 ನಿಮಿಷ ಮಾತಾಡಿದೆ ಅಂತಂದು ಹೇಳ್ಬೋದು. ಇವತ್ತು ಮೂವಿ ಕರ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ಅಥವಾ ಸ್ಟಡಿ ಅವರ್ಸ್ ಆಯಿತು ಏನೋ ಅಂತಂದು ಹೇಳಕ್ಕಂತಿದ್ಲು. ಸೊ ಅವಾಗವಾಗ ಹಿಂಗೆ ಮೂವಿಗೂ ಕರ್ಕೊಂಡು ಹೋಗ್ತಾರಂತ ತಿಂಗಳದಾಗ ಒಂದ್ಸಲ ಈ ರೀತಿಯಾಗಿ. ಆಲ್ರೆಡಿ ಇದು ನಾಷ್ಟನೂ ಆಗೈತಿ. ನಾಷ್ಟ ಗಿಷ್ಟ ಎಲ್ಲ ಮಾಡಿ ಫೋನ್ ಮಾಡ್ಯಾಳ ನೋಡ್ರಿ. ನಮಗೆ 7-7:30 ನಾಷ್ಟ ಆಗಿಬಿಡ್ತೈತಿ ಅವ್ರದ್ದು ಡೈಲಿ. ಸಂಡೇ ಇರಲಿ ಯಾವ ದಿನದ ಇರಲಿ, ಒಟ್ಟು ಯಾವ ಟೈಮಿಗೆ ಅವ್ರದ್ದು ನಾಷ್ಟ ಟೈಮಿಂಗು, ಲಂಚ್, ಡಿನ್ನರ್, ಸ್ಟಡಿ ಅವರ್ಸ್, ಸೊ ಯಾವ್ಯಾವ ಟೈಮಿಗೆ ಇರುತ್ತೆ ಸೊ ಅದೇ ಟೈಮಿಗನ ಇರುತ್ತೆ ನೋಡ್ರಿ. ಇವತ್ತು ಸಂಡೇ, ಇವತ್ತು ಹೆಂಗಿದ್ರು ನಡಿತೈತಿ ಅಂತೆ. ಸೊ ಈ ಥರ ಎಲ್ಲ ರೂಲ್ಸ್ ಇಲ್ಲ. ಸೊ ಎವ್ರಿ ಡೇ ಒಂದೇ ರೂಲ್ಸ್ ಅವ್ರದ್ದು. ಸೊ ಮನೆಯಾಗಿದ್ರೆ ಇನ್ನೂ ನಾಷ್ಟನೂ ಆಗಿರ್ತಿರ್ಲಿಲ್ಲ ನೋಡ್ರಿ. ಸೊ ಅಷ್ಟೊಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕಾಗಲ್ಲ ಮನ್ಯಾಗ. ಸೊ ಈಗ ನೋಡ್ರಿ ಬೆಳಗ್ಗೆ ಎದ್ದು ಈಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಿನ್ನ. ತಮ್ಮ ಸ್ವಲ್ಪ ಗಾದಿ ಎಲ್ಲ ಧೂಳ ಹೊಡ್ಯಾಕಂತಿದ್ದ, ಹೊರಗೆ ಹಾಕಿ ನೀರು ಕುಡ್ದೀನಿ ಅಮ್ಮ. ಇನ್ನೊಸ್ಕೊಡ್ಲೆ ಕೊಡ್ಲೇನಾ? ಸಾಕ್ಲೇನಾ? ಸುಡ್ತಾವ. ಸೊ ಎಷ್ಟಿಗೆ ನೋಡ್ರಿ ಅಮ್ಮ ಎದ್ದುಗಡೆನ ಫಸ್ಟು ಬಿಸಿನೀರು ಕುಡಿತಾಳ. ಬಾಟ್ಲಿ ಒಳಗೆ ಹಾಕಿಟ್ಬಿಟ್ಟಿರ್ತೇನೆ. ಒನ್ ಡೇ ಪೂರ್ತಿ ಬರುತ್ತೆ ಅಂತಂದು ಹೇಳ್ಬೋದು. ನಮ್ಮಮ್ಮ ಜಾಸ್ತಿ ನೀರು ಕುಡಿ ಅಂತಂದು ಹೇಳ್ತೀವಿ, ಆದರೂ ಕುಡಿಯೋಂಗನ ಇಲ್ಲ ನೋಡ್ರಿ. ಒಂದು ದಿನ ಪೂರ್ತಿ 1 ಲೀಟ್ರ್ ನೀರು ಆಗಿ ಮಾಡೋಕೆ ಒಂದು ದಿನ ಮೇಲೇ ತೊಗೊತಾಳ ಅಂತಂದು ಹೇಳ್ಬೋದು ಒಂದೊಂದು ಟೈಮು. ಸೊ ಬಾಟ್ಲಾಗಿ ಸ್ವಲ್ಪ ಇದ್ದು ಅಂತ ಕುಡ್ದಾಳ, ಮತ್ತೊಂದು ಸ್ವಲ್ಪ ಕಾಸು ಕೊಟ್ಟೆ ಕುಡಿಯಕತ್ತಾಳ. ಸೊ ಈಗ ನೆಕ್ಸ್ಟ್ ನೋಡ್ರಿ ನಮಗೆ ಚಹಾ ಮಾಡ್ಕೊಡಕ್ಕಂತೀನಿ. ದಿನ ಏನು ಚಹಾ ಮಾಡ್ಕೊಡಕ್ಕಂತಿಲ್ಲ. ಹೇಳ್ಬೇಕು ಅಂತಂದ್ರೆ ಹಸ್ಬೆಂಡ್ ಮಾಡ್ಕೊಡ್ಬೇಡ, ಚಹಾ ಹಸು ಕಟ್ಸುತ್ತ ಅಂತಂದು ಹೇಳಿದರು. ಹಿಂಗೆ ಗಂಜಿ ಮಾಡಿದಾಗ ಗಂಜಿ ಕೊಟ್ಟಾಗ ಹಿಂಗೆ ಚಹಾ ಮಾಡಿ ಕೊಟ್ಟಿರಂಗಿಲ್ಲ. ಹಿಂಗೆ ಏನಾದರೂ ಅಮ್ಮಗೆ ಸ್ವಲ್ಪ ಪಾಲಕ್ ಈ ಥರ ಡ್ರೈ ಫ್ರೂಟ್ಸ್ ಅದು ಕೊಟ್ಟಿರ್ತೀವಿ. ಸೊ ಅವೆಲ್ಲ ಕೊಟ್ಟಾಗ ಚಹಾ ಅವತ್ತು ಮಾಡಿರಂಗಿಲ್ಲ. ನಂಗೆಲ್ಲ ಮಾಡಕ್ ಬರ್ತಾವ. ರಾಗಿ ಇಲ್ಲದಲ್ಲೇ ಇಲ್ಲಿ ಖಾದಿ ಮುಗಿಯಕ್ಕೆ ಬಂದಾರಲ್ಲ, ಮತ್ತು ಅವ್ರಿಗೂ ವಯಸ್ಸಾಗೈತೆ. ಅವರಿಗೂ ಇಲ್ಲ ಸ್ವಲ್ಪ ಇನ್ನೇನು ಅದಕ್ಕಿಂತ ದೊಡ್ಡದಲ್ಲ ಮಾಡ್ಯಾರಿಗೆ ಮಕ್ಕಳು. ಅದು ಯೋಗ ಮ್ಯಾಪ್ ತೋರ್ಸಾಕತೈತಿ. ಯೋಗ ಮ್ಯಾಪ್ ಬರಕತ್ತಿ ಇಷ್ಟಿತ್ತಿದ ಏನ್ ನೀನು ಯೋಗ ಮಾಡವೋ? ಇವಾಗ ಏನು ಹೇಳ್ಕೊಡಕ್ ಬಂದೇವ್? ಹಂಗ ಸುಮ್ ಕುಂತ ನೋಡ್ರಿ, ಕುಂತಿದ್ದಿಲ್ಲ ಭಾಳ ದಿವಸ ಆತ. ಹಿಂಬರ್ಕಿ ಮಕ್ಕೋಬೇಕನ್ನೋ ಮಕ್ಕೋ ಮಾವಾಳಿ ಯೋಗ ಮಾಡ್ರಿ. ಇವತ್ತು ಯೋಗ ಮೂಡ್ ಬಂದೈತೆ ನೋಡ್ರಿ ಇವ್ರಿಗೆ. ಇವತ್ತು ಅದು ಮ್ಯಾಪ್ ನೋಡೋಣ. ಅದು ಇಲ್ಲ ಮ್ಯಾಪ್ ನೋಡೋಣ ಇಲ್ಲ, ಮತ್ತೆ ದಿನ ಮಾಡ್ಬೇಕು. ನೀ ಮಾಡ್ತೀರಿ ದಿನ? ಅದಕ್ಕೆ ನೀ ಮಾಡಂಗಿಲ್ಲ ದಿನ. ನೀವು ಮಾಡ್ರಪ್ಪ. ನಂಗೆ ನಾವು ಮಾಡೋ ಅಟ್ರ ಮಾಡಿ ನೀನು ದಿನ ಮಾಡ್ರ ಕತಿ. ದಿನ ಮಾಡಂಗಿಲ್ಲ ಅಂತಾನ ಹೇಳಾಕತ್ತೀನಿ. ನಾ ಏನು ಮಾಡ್ತೀನಿ ಅಂತಂದು ಹೇಳಾಕತ್ತಿಲ್ಲ. ಓಡಾಡ್ತಾನ ಮುಂಚೆ ಅಮ್ಮಗ್ ಚಾ ಮಾಡಿದ್ರಿ, ಇವರು ಕುಡಿಯಾರ, ನಾವು ಕುಡಿಯಾರ.
ಸ್ವಲ್ಪ ಉಳ್ದಿತ್ತ. ಮಾಡ್ಕೊಂತಿದ್ರು ಎರಡು ಪದ ಕುಣಿಸಿ ಲಟ್ ಅನ್ಸಿದ್ನಿ ಒಂದ್ ಕಾಲ ಲಟ್ಟ ಅನ್ಸಿದಿ ಹಂಗ ಹೌದಾ ಅರೇನ ಹಂಗ ಮಾಡಿದಿ ಮತ್ತು ಏನಾರು ಆದಿತ್ತು ಮತ್ತ ಹಾ ಲಟ್ ಅನ್ಸಿದಲ್ಲಿ ಮತ್ತ ಅರ್ವಿನ ಯಾವಾಗ ಮಾಡಿ ಲಟ್ ಅನ್ಸಿನಿ ಅಜ್ಜಿ ಎಂತಲ್ಲ ಅದು ಲಟ್ಟ ನೋಡ್ಲಿ ಅಲ್ಲ ಲಟ್ ಅನ್ಸಿ ಅಂತ ಎಂತ ಲಟ್ ಅಂತ ಅಂದೆ ಅಜ್ಜಿ ಸಣ್ಸಾಕತ್ತಿದ್ಲ ಅವಾಗ ಮಾಡ್ಸಿದ್ದ. ಖರೆ ಹೇಳಕತ್ತೆ ಸುಳ್ಳು ಹೇಳಕತ್ತೀವ ಲಟ್ ಅನ್ಸಿದಲ್ಲಿ ಸುಳ್ಳು ಹೇಳಕತ್ತಿ ಅವಾಗ ಪೂರಾ ಹಿಂಗ್ ಒತ್ಕಿದ್ದ ಹಿಂಗ್ ಪೂರಾ ಈಗ ಮಾಡ್ಕೊಂತ ಇದ್ರ ಬರ್ತೈತಿ ಅಲ್ಲ ನೀ ಮಾಡೋ ಎಷ್ಟಾಗ ಮಾಡು ಈಗ ಯಾವ್ದು ಬಂದು ಈಗ ಈಗ ಮಾಡ್ಕೊಂತ ಹೋದ್ರ ಬರ್ತಾವೆಮ್ಮ ಅವು ಈಗ ಒಮ್ಮಿದ್ದೊಮ್ಗೆ ದೊಡ್ಡರಾಗಂದ್ ಮಾಡಕ್ ಹೋಗ್ಯ ಬರೋದಿಲ್ಲ ಅದು ಈಗ ಮಾಡ್ಕೊಂತ ಯಾವ್ದಾರು ಮಾಡ್ಕೊಂತ ಹೋಗಿ ಅಂತ ಯಾರು ಬರೀ ಹಿಂಗ ಹೋಗ್ತಾವ ಕಾಲ್ ಇದನ್ ಮಾಡಕ್ ಹೋಗಿರ್ತಾಗ ಹಿಂಗ ಸೀದಾ ಮಾಡ್ಕೋಬೇಕು ನೋಡ್ರಿ ತಂದಷ್ಟ ಚಂದಾಗ ಎಡಿಟ್ ಮಾಡ್ಕೊಂಡ ನೋಡ್ರಿ ನಮ್ಮ ಅಪ್ಪನ ಜೋಡಿ ಫೋಟೋ ನಮ್ದು ಒಂದಿಷ್ಟು ಎಡಿಟ್ ಮಾಡ್ಕೊಡ್ಬೇಕಿಲ್ಲ ಒಬ್ರ ಇಬ್ರ ನಾವು ಯಾರು ಬಂದಿದ್ ಯಾರು ಫೋಟೋ ಎಡಿಟ್ ಮಾಡ್ಕೊಡ್ಬೇಕಿವ ತಂದಷ್ಟ ಮಾಡ್ಕೊಂಡ ನೋಡ್ರಿ ಫಾದರ್ಸ್ ಡೇ ಇವತ್ತು ಫಾದರ್ಸ್ ಡೇ ಇವತ್ತು ಅದು ನಮ್ಮಪ್ಪ ಈ ಫೋಟೋದಾಗ ಆ್ಯಕ್ಚುಲಿ ಕಣ್ಣು ಮುಚ್ಚಿದ್ದ ಅದನ್ನ ಒಳಗೆ ಕಣ್ತರ್ಸಣ ಕಣ್ತರಿಸ್ಬಿಟ್ಟಿನಿ ಎಲ್ಲ ಎ ಯುಗ ಎ ಒಳಗೆ ಏನು ಬೇಕಾದ ದುನಿಯಾ ಮತ್ತು ಮುಂದೆ ಫ್ಯೂಚರಿಂದನೂ ಕ್ರಿಯೇಟ್ ಮಾಡ್ಬೋದು ನಮ್ಮ ಇಲ್ಲ ನನ್ನ ಕಡೆ ಫೋಟೋ ನಮ್ಮ ಇಲ್ಲ ಏನಿರ್ತಾವ ನೋಡಿದೆ ಇಲ್ಲಿದ್ರಾಗಿಲ್ಲ ನಮ್ದು ಎಡಿಟ್ ಮಾಡ್ಕೊಡ್ತೀಯ ಎ ಒಳಗೆ ಸುಮಿತ್ರ ಒಂದು ಐದು ನೋಡಿ ಇದನ್ನ ಹಾಕೋಬೋದಕ್ಕಿ ಹಾಕೋಬೇಕು ನೋಡು ಇದನ್ನು ನಾನಾ ತೆಗ್ದಿದ್ದೆ ನನ್ನ ಅಂಕರ್ ಫೋಟೋ ಚಂದ ತೆಗೆದು ಕೊಡೋದನ್ನ ಇಲ್ಲಿ ನೋಡ್ರಿ ನಾನು ನೀ ತೆಗ್ದಿ ಇದನ್ನ ನಾನಾ ತೆಗ್ದೀನಿ ಇದನ್ನು ಫೋಟೋ ನಾನಾ ತೆಗ್ದೀನಿ ನೋಡ್ರಿ ನಮ್ಮ ತಮ್ಮ ಎ ಒಳಗೆ ಎಡಿಟ್ ಮಾಡ್ಯಾನ ಇದನ್ನ ನಮ್ಮ ಸುಮಿತ್ರ ಅಂದ ಬಟ್ ನನ್ನ ಫೋಟೋನ ಯಾರು ಚಂದ ತೆಗೆದು ಕೊಡಂಗಿಲ್ಲ ಇವ್ರು ಎಲ್ಲರದು ಫೋಟೋನ ಚಂದಾಗ ತೆಗೆದು ಕೊಡ್ತೀನಿ ಇವ್ರು ನನ್ನ ಫೋಟೋ ಒಟ್ಟ ಚಂದ ತೆಗಿಯಲ್ಲ ಗೊತ್ತಾ ಫ್ರೆಂಡ್ಸ್ ತೆಗೆದು ಕೊಡ್ರಿ ಅಂತಂದು ಇವ್ರ ಕೈಯಾಗ ಒಂದಿಟ್ಟು ಕ್ಯಾಮ್ರಾ ಕೊಡ್ತೀನಿ ಒಟ್ಟ ನೀಟಾಗ ಹಂಗತೆ ಬರ್ತೀನಿ ನೀನು ಫೋಟೋದಾಗ ಚಂದ ಇದ್ರೆ ಚಂದ ಬರ್ತಾರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ ಒಟ್ಟ ತೆಗೆದು ಕೊಡಂಗಿಲ್ಲ ಎಲ್ಲೋ ರೇರ್ ಎಲ್ಲೋ ಒಂದೊಂದು ಬಂದಿರ್ತೈತಿ ಚಂದ ಇದ್ರೆ ಅಟ ಚಂದ ಬರ್ತದ ಕೊಳ್ಳಿನ ಕಪ್ಪಳ ಗಡ್ಡಿಗೆ ನೋಡ ಇದು ಇಲ್ಲ ಹೌದು ಚಂದ ಐತಿ ಇದನ್ನ ಹಿಂಗತೆ ಎಡಿಟ್ ಮಾಡೈತಿ ಇಲ್ಲಿ ಎಲ್ಲಿ ಐತದ ಅಪ್ಪ ವಿಶ್ ಮಾಡ ಅಪ್ಪನ ಫೋನ್ ಹಚ್ಚಿ ನೋಡು ಹ್ಯಾಪಿ ಫಾದರ್ಸ್ ಡೇ ಅನ್ನು ಅಲ್ಲಪ್ಪ ಮನ್ಯಾಗ ಇಲ್ಲ ಬೆಳಗಾವ್ ಊರಿನಾಗ ಅದೀನಿ ಬೆಳಗಾವ್ದಾಗ ಅದೀನಿ ಅಕ್ಕ ಬರ್ಲಂದ್ಲ ನಾಳೆ ಬರ್ತೀನಿ ಅಂದ್ಲ ಅದಕ್ಕೆ ನಾಳೆಗೆ ಕರ್ಕೊಂಬರ್ತೀನಿ ಹಾ ಹಿಂಗ ನೋಡಿಕಿ ಏನ ನಾಳೆ ದವಾಖಾನಿದ ಐತಂತ ನಾಳೆ ದವಾಖಾನಿಗೆ ಹೋಗೋದೈತಂತ ಅಕ್ಕಂದ ಅಲ್ಲಿಂದ ದವಾಖಾನಿ ಆ ಬೆಳಗಾಗ ಇದೀನಿ ಅಪ್ಪ ಅಯ್ಯೋ ಹೋಗಿ ನೋಡ ಹಂಗಾರ ಮನ್ಯಾಗ ಹೋಗಿ ಗೆದ್ದು ಹುಡುಗಾಟ ಮಾಡಕತ್ತೀವಿ ಅಂತಂದ ಈಗ ಇಷ್ಟು ಜಲ್ದಿ ಬರ್ತೀನಿ ಅಣ್ಣ 11 10ವರೆಗಿನ ಇರ್ತೀವಿ ಮತ್ತೆ ಬದಾಮಿ ಬಸ್ 10ವರೆಗೆ ಇರ್ತೈತೆ ಅಲ್ಲಿ 11 ಗಂಟೆ 12 ಗಂಟೆಗೆ ಜಾಳಗ್ ಮನ್ಯಾಗ ದಿನ ಅನ್ಕೊಂಡ ವಿಷ ಮಾಡ್ಲಿಲ್ಲ ವಿಶ್ ಮಾಡಿದ್ನಲ್ಲ ಯಾವಾಗ ಮಾಡಿದಿ ಕೇಳಿಲ್ಲ ನಾನು ಅಯ್ಯೋ ನೋಡಿ ಇಸ್ಕೊಂಡ ಫೋಟೋ ಕಳ್ಸೈತಿ ಹಿಂಗೆಲ್ಲ ನೋಡು ಸರ್ಪ್ರೈಸ್ ಲುಕ್ ನೋಡ್ರಿ ಹೆಂಗ ನೋಡಿ ಫಾದರ್ಸ್ ಡೇದು ಒಂದು ಚಂದಾಗ ಮಾಡ್ಕೊಡೋ ಇಲ್ಲ ಇಲ್ಲ ಕಳಿಸ್ಕೊಡ್ತೀನಿ ತಡಿ ಸೊ ಅನಿತಾ ಕಾಲ್ ಮಾಡಿದ್ಲಲ್ಲ ಕಾಲ್ ಮಾಡಿದ ಕೂಡಲೇ ಅವ್ರ ಪಪ್ಪಾಗ ಫಾದರ್ಸ್ ಡೇಗೆ ವಿಶ್ ಮಾಡಿದ್ಲು ಆಕಿ ವಿಶ್ ಮಾಡಿದ್ ನನಗೆ ಗೊತ್ತಾಗಿದ್ದು ನಮ್ಗೆ ಇವತ್ತು ಫಾದರ್ಸ್ ಡೇ ಅಂತೇಳಿ ಹ್ಯಾಪಿ ಬರ್ತಡೇ ಪಪ್ಪ ಅಂತಂದೇಳಿ ಏನು ಇವತ್ತಾಕೆ ಹ್ಯಾಪಿ ಬರ್ತಡೇ ಅನ್ನಕತ್ತಾಳಿಕೆ ಅಂತ ಅಂದ್ಕೊಂಡೆ ನಾನು
ಏನೋ ಬಿಡು ಅಂತ ಅನ್ಕೊಂಡು ಹಿಕ್ಕಟ್ಟು ಹೇಳ್ತಾ ಫಾದರ್ಸ್ ಡೇ ಅಂತೇಳಿ ಆ ಫಾದರ್ಸ್ ಡೇಗೂ ವಿಶ್ ಮಾಡ್ಬೋದು ಹ್ಯಾಪಿ ಬರ್ತ್ಡೇ ಅಂತಂದು ಹೇಳಿದ್ಲು. ಸೊ ಆಕಿನ ಕೂಡ ಮಾತಾಡ್ಕೊತ ಕುಂತಿಂದ ನಾನು ಒಂದು ಸ್ವಲ್ಪ ಮಾತಾಡ್ಕೊತ ಕುಂತ್ವಿ. ಫಾದರ್ಸ್ ಡೇ ಸ್ಟೇಟಸ್ ಅದು ಹಾಕಕ್ಕೆ ಫೋಟೋಸ್ ಬೇಕು ಅಂತ ಎಡಿಟ್ ಮಾಡ್ಕೊತ ಕುಂತಿದ್ವಿ. ಆ್ಯಂಡ್ ನಾನು ನೆಕ್ಸ್ಟ್ ಪಡ್ ಮಾಡಿದೆ ನೋಡ್ರಿ. ಫಸ್ಟು ಹಸ್ಬೆಂಡ್ಗೆ ಹಾಕ್ಕೊಟ್ಟೆ, ಅವರು ನಾಷ್ಟ ಅದು ಮಾಡಿಕೊಂಡು ಡ್ಯೂಟಿಗೆ ರೆಡಿ ಹಾಕಂತಾರೆ. ನೆಕ್ಸ್ಟ್ ಅರ್ವಿನಿಗೆ ಹಾಕ್ಕೊಟ್ಟೆ. ಅಷ್ಟರೊಳಗೆ ಅಮ್ಮ ಜಳಕ ಪೂಜೆ ಮಾಡಿಕೊಂಡು ಬಂದು ನೋಡ್ರಿ. ಅಮ್ಮಗೂ ಬಿಸಿ ಬಿಸಿ ಪಡ್ ಮಾಡಿಕೊಟ್ಟೆ. ಈಗ ಟಕ್ಲಾಗಿದ್ನಲ್ಲ ಅವಾಗ ಇಲ್ಲ ಟಕ್ಲೆ ಏನೋ ಕೂಲ್ ಅದಾವ ಕುಂಚಿ ಕಟ್ಟೈತಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಅರವಿಂದ್ ಸಣ್ಣವಿದ್ದಾಗಿಂದಿವೆ ಡಬ್ಬಿ ಮ್ಯಾಗ ಹತ್ತು ಕುಂದಿರ್ತಿದ್ದಾವೆ. 2 ಹಿಟ್ಟಿನ ಡಬ್ಬಿ. ಅಲ್ಲಿ ಇನ್ನೊಂದು ಹಳೆ ಮನೆಗಿದ್ವಿ. ಆ ಮನೆಗೆ ಇನ್ನೂ 2 ವರ್ಷದವನು ಇದ್ದಿದ್ದಿಲ್ಲ ನೋಡ್ರಿ. 2 ಡಬ್ಬಿ ಹತ್ತು ಮ್ಯಾಲೆ ಕುಂತು ಬಿಡ್ತಿದ್ದೆ ನಾನು ಅಡುಗೆ ಮಾಡೋ ಮುಂತಾಗ. ನಾ ಇಲ್ಲಿ ನಿಂತು ಅಡುಗೆ ಮಾಡ್ತಿದ್ದೆ, ಇಲ್ಲಿ ಆಟ ಆಡ್ಕೊಂತ ಹೆಂಗಾರ ಮಾಡಿ ಕುಂತ ಬಿಡ್ತಿದ್ದೆ. ನಾ ತಳಗೆ ಇಳಿಸಿದ್ದೆ, ಹತ್ತು ಕುಂದಿರ್ತಿದ್ದೆ. ಮತ್ತು ಒಮ್ಮೆ ಬಿದ್ದಿಲ್ಲ ರೀ. ಮತ್ತು ನೋಡಿರಿ ಡಬ್ಬಿ ಮ್ಯಾಗಿದ್ದ ತಳಗೆ ಒಮ್ಮೆ ಬಿದ್ದಿಲ್ಲ. ನಮ್ಮ ತಮ್ಮ ಸ್ವಲ್ಪ ಅದು ಬ್ಲರ್ ಇತ್ತು ವಿಡಿಯೋ, ಇದು ಫೋಟೋ ಒಳಗೆ ಕ್ಲಿಯರ್ ಮಾಡಿದ್ದು ನೋಡ್ರಿ. ಅವನದಾನಿಲ್ಲ ಅವ್ನಿಗತ್ತಿನ ಇದು ರಿಯಲ್ ಫೋಟೋ ತೋರ್ಸ. ನಿಂಗೆ ಅನ್ಸೋಲ್ದನ? ಸೇಮ್ ಆಯ್ತಾ. ಇದು ನೋಡ್ರಿ ರಿಯಲ್ ಫೋಟೋ. ಇದು ಸ್ವಲ್ಪ ಬ್ಲರ್ ಐತಿ, ಅದು ಬ್ಲರ್ ಐತಿ. ಇದು ಕ್ಲಿಯರ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತಂದು ಹೇಳಿದೆ. ಕರೆಕ್ಟಾಗಿ ತೊಗೊಂಡೈತೆ ಕಳಿಸ್ದಂಗಿದನು. ಇಲ್ಲ ಮಾಡಿ ಪೂಜೆ ಮಾಡೋ ನಿನ್ನಂತಲ್ಲಿ ಇಟ್ಕೊಂಡು ಬರ್ರಿ ಈಗ ನಾಷ್ಟ ಮಾಡೋಣಂತ. ಅಲ್ಲಿ ಅಜ್ಜಿ ಕುಂತ ನೋಡಲ್ಲಿ, ಬಗ್ಗೆ ಕುಂತ ನೋಡ ಆಕಿನ ಅಜ್ಜಿ. ಫೇಸ್ ತಗೊಂಡಿಲ್ಲ ಅನ್ಸುತ್ತ ಅವ್ರು. ಹೌದು ಲಕ್ಕುಂಡಿ. ಸೊ ನೋಡ್ರಿ ಫ್ರೆಂಡ್ಸ್, ಇದು ಪಿಕ್ಚರ್ ಹೆಸರು ಏನಿಲ್ಲ ಇದು. ಸೊ ನೋಡ್ರಿ ಫ್ರೆಂಡ್ಸ್, ಬಿಡ್ತಾರ ರಾಜ ಗವಾಯಿಗಳು ಪಿಕ್ಚರ್ ಒಳಗ. ನಮ್ಮ ಅಮ್ಮನೂ ಇಲ್ಲಿ ಹೋಗಿ ಕುಂತಿದ್ಲು. ಈಗ ಸರ್ಚ್ ಮಾಡಿ ಇಲ್ಲಿ ಬಗ್ಗೆ ಕುಂತ ನೋಡ್ರಿ. ನನ್ನ ಕೈ ಕಾಲ್ ಮ್ಯಾಗ ಇಟ್ಕೊಂಡ್ ಹಾಕಿನ ನಮ್ಮಮ್ಮ. ಫೇಸ್ ತಗೊಂಡಿಲ್ಲ ಅನ್ಸುತ್ತಾ ಅವ್ರು. ಬ್ಯಾಕ್ ಸೈಡ್ ಅಷ್ಟ ತಗೊಂಡಾರ ಅವ್ರು ಶೂಟಿಂಗ್. ಮತ್ ಬ್ಯಾಕ್ ಸೈಡ್ ತಗೊಂಡಲ್ಲ ಮತ್ತೆ ಹೀರೋ ಕಾಣಿಸ್ಬೇಕಿಲ್ಲ. ನೋಡೋಣ ತಡಿ ಬರ್ತಾ ಇಲ್ಲ. 3 ಮಂದಿನ ಕುಂದರ್ಸ ಆತ್ ಮುಗಿತ್. ಅಲ್ಲಿ ಮುಂದಿಲ್ಲ ಅಂಗಡಿ ಅದ ಅಂಗಡಿ. ಫೇಸ್ ತಗೊಂಡೇ ಇಲ್ಲ ನೋಡಮ್ಮ. ಫೇಸ್ ತಗೊಂಡಿದ್ರೆ ನೀನು ಪಿಕ್ಚರ್ನಾಗ ಇರ್ತಿದ್ದಿ. ಅದಾಳ ಅದ್ರ ಮಕ್ಕನ ಇಲ್ಲಲ್ಲ, ಬರೀ ದುಬ್ಬ ಅಷ್ಟ ತೋರ್ಸ್ಯಾರ ಅವ್ರು. ಒಂಚೂರು ಒಂದ್ 2-3 ಸೆಕೆಂಡ್ ತಗೋಬೇಕಾಗಿತ್ತು ಅವ್ರು. ಪಿಕ್ಚರ್ ಅದು ಮತ್ತೆ ವಿಜಯ್ ರಾಘವೇಂದ್ರಂದು. ನಮ್ಮ ಕರೆದ್ರು ಹೋಗ್ ಕುಂತ್ಲು. ಮುಂದೆ ಕುತ್ಕೊಂಡ ನೋಡಿ ಹೀರೋನ. ಪಿಕ್ಚರ್ ಹೀರೋ ಅನ್ನೋದು ಆ ಟೈಮ್ನಾಗ ಅಮ್ಮಗೆ ಎಲ್ಲಿ ಗೊತ್ತಿತ್ತು. ಅದ ಅಮ್ಮನ್ ಬಿಟ್ಟು ಅದ ನಾವಾಗಿದ್ವಿ. ಈ ಹೀರೋ ನೋಡಿದೆ ನಾನು, ಅಯ್ಯೋ ನಟ ವಿಜಯ್ ರಾಘವೇಂದ್ರ ನೋಡಿದೆ ಅಂತಂದು ನಮಗೆ ಹಿಂಗಿರ್ತಿತ್ತು. ಇಲ್ಲ ಫೇಸ್ ತಗೊಂಡಿಲ್ಲ ಅವರು. ಅದು ಗುಡಿ ಕಾಣ್ಬೇಕು, ಹೀರೋ ಕಾಣ್ಬೇಕು ಅಂತ ಅಷ್ಟ ತಗೊಂಡಾರ ಅವರು. ಒಟ್ಟು ಹಿಂಗೆ ರೇಷ್ಮೆ ಸೀರೆಗೆ ಹಿಂಗೆ ಹೊಚ್ಕೊಂತಾರಲ್ಲ ಅಂತಾರನ ಹುಡ್ಕಾಕಂತಿದ್ರು. ಅಮ್ಮ ಒಬ್ಬಕ್ಕೆ ಸಿಕ್ಕಳು ಕರ್ಕೊಂಡ್ ಕುಂದರ್ಸಿದ್ರು ಅಷ್ಟ. ಮೊಯೇ ಇಷ್ಟ ನೋಡ. ಸೊ ಇವು ಯಾರಿಗೆಲ್ಲ ಫೇವ್ರೆಟ್ ಚಕ್ಲಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. 90s ಕಿಡ್ಸ್ ಆದವ್ರಿಗಂತೂ ಇದು ಫೇವ್ರೆಟ್ ಚಕ್ಲಿ ಇದ್ದೇ ಇರ್ತೈತಿ. ಸೊ ಅವಾಗೆಲ್ಲ ₹1 ಕೊಟ್ರೆ 4 ಏನೋ ಬರ್ತಿದ್ವು ನನಗೆ ನೆನಪಿದ್ದಂಗೆ. ಬಟ್ ಇವಾಗ ₹1 ಒಂದ ಅಷ್ಟ ಕೊಡ್ತಾರೆ. ಸೊ ಹಸ್ಬೆಂಡ್ ತೊಗೊಂಬಂದಿದ್ರು, ಅರವಿಂದ್ ತಿನ್ನಾಕತ್ತಿದ್ದ. ಅಮ್ಮಗೂ 1-2 ಕೊಟ್ಟು ಸೊ ನಾನು ತಿಂದು ಈಗ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಸಾಂಬಾರು ಒಗ್ಗರಣೆ ಹಾಕಬೇಕು ನೋಡ್ರಿ. ಈಗ ಚಟ್ನಿ ಇನ್ನೊಂಚೂರು ಅಷ್ಟ ಐತಿ. ಸೊ ಇನ್ನೊಂಚೂರು ಪಡ್ಡಿನ ಹಿಟ್ಟೈತಿ. ಸೊ ಅದನ್ನ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಈಗ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿದ್ದೆ. ಈಗ ನೈಟು ಸ್ವಲ್ಪ ಮಾರ್ಕೆಟ್ ಕಡೆ ಹೊಂಟೀವಿ. ಯಾಕಂತಂದ್ರೆ ಬಟ್ಟೆ ಶಾಪಿಂಗ್ ಇತ್ತು. ಸೊ ಹಾಗಾಗಿ ಡೈರೆಕ್ಟ್ ನಾವು ಸೀದಾ ಬಂದಿದ್ದನ ಶಾಪುರಿಗೆ ನೋಡ್ರಿ. ಬರಬೇಕಾದ್ರೆ ಹಸ್ಬೆಂಡ್ ಕಣ್ಣಾಗಿನ ಧೂಳು ತಿಡ್ಕೊಂಡಾರ. ಸೊ ಅದನ್ನ ತಕ್ಕೊಳಕಂತಿದ್ರು. ಖರ್ಚು ಏನೋ ತಂದಿರಲಿಲ್ಲ. ಸೊ ಅವರ ಕೈಲಿನ ಹಿಂಗೆ ತಕ್ಕೊಂಡ್ರು ನೋಡ್ರಿ. ಈಗ ಬಟ್ಟೆ ಶಾಪಿಂಗ್ ಸ್ಟಾರ್ಟ್ ಆಗೈತಿ.
ಯಾರಿಗಪ್ಪ ಬಟ್ಟೆ ಶಾಪಿಂಗ್ ಅಂತಂದ್ರೆ ಬ್ಲಾಗ್ ಪೂರ್ತಿ ನೋಡ್ರಿ ಗೊತ್ತಾಗ್ತೈತಿ. ಇನ್ನೂ ನೋಡ್ತೀನಿ ಬರೀ ನೋಡಿ ತೊಗೊಳ್ತೀನಿ. ಈಗ 2 ಕೊಡ್ಸಾರ ಆಗ್ಲೇ ತೊಗೊಂಡ್ಬರ್ತೀನ. ಯಾವ್ದು ಇದು ಸೆಲೆಕ್ಟ್ ಮಾಡ್ತೇವೆ. ಇದು ನೋಡ್ಬೇಕಂತ ಅನ್ಸುತ್ತಿಲ್ಲ. ಹೌದು. ಎಷ್ಟು ವರ್ಷದ ಮಕ್ಕಳು ರೀ? 3 ವರ್ಷದ. 2.5 ಅಂದ್ರೆ 3 ವರ್ಷ ಸೈಜ್ ಕೊಡೋದು. ಇದು ಚಂದ ಐತಲ್ಲ? ಇದು ಚಂದ ಐತಿ. ಅದು ಚಲೋ ಐತಿ. ಅದು ತಗೋ. ಆಯ್ತಾ? ನಿಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಇಲ್ಲ, ನಮ್ಗೆ ಎಲ್ಲ ಚೆನ್ನಾಗೇ ಐತೆ. ನಿಮ್ಗೆ ಇಲ್ಲ ಅಂದ್ರೆ ಬಿಟ್ಬಿಡಿ. ಇದನ್ನ ತೊಗೊಂಡು ಹಾಗಾರೆ ಇದು ಸಿಲ್ಕ್ ಬಟ್ಟೆ ಆಗುತ್ತೆ. ಬಟ್ಟೆ ರಿಚ್ ಕಾಣ್ತಾವ ನೋಡಿದ್ರಿ. ಸೊ ಬೇರೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಡ್ರೆಸ್ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಒಂದು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು. ಸೊ ಎಷ್ಟಾದರೂ ನಾವು ನೀರಾಗಿ ಯೂಸ್ ಮಾಡಿದ್ರು ಏನೂ ಆಗಂಗಿಲ್ಲ. ಪಿಂಕ್ ಕಲರು. ಬಟ್ ಇನ್ನೊಂದು ಏನೈತಲ್ಲ ಕ್ರೀಮ್ ಆ್ಯಂಡ್ ಆರೆಂಜ್ ಕಲರು, ಅದು ಸ್ವಲ್ಪ ಸಿಲ್ಕ್ ಬಟ್ಟೆ ಐತಿ. ನಾವು ರಫ್ ಆ್ಯಂಡ್ ಟಫ್ ಆಗಿ ಚೆನ್ನಾಗಿ ನೀರೊಳಗೆಲ್ಲ ಹಾಕಿ ತೊಳೆದು ಉಜ್ಜಿ ತೊಳೆಯೋಕ್ಕಂತೂ ಆಗಂಗಿಲ್ಲ. ಸೊ ಅದನ್ನ ಇಟ್ಟಿಟ್ಟನ ಯೂಸ್ ಮಾಡಬೇಕಾಗತ್ತೆ. ಮಕ್ಕಳಿಗೆ ಹೆಂಗಂತಂದ್ರೆ ಬಟ್ಟೆಗಳು ಇಟ್ಟಿಟ್ಟಲ್ಲೇ ಸಣ್ಣ ಹೋಗ್ಬಿಡ್ತಾವೆ. ಸೊ ಆದಷ್ಟು ಕಂಫರ್ಟ್ ಇರೋ ಥರನೂ ಇರಬೇಕು, ಫಂಕ್ಷನ್ಗೆ ಹಾಕೋ ಥರನೂ ಇರಬೇಕು ಅಂತೇಳಿ ಅದು ಪಿಂಕ್ ಕಲರ್ ಬಟ್ಟೆನ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿತ್ತು. ಎರಡೂ ಇಷ್ಟ ಆಗಿದ್ವು. ಆ್ಯಕ್ಚುಲಿ ಎರಡೂ ನೋಡೋಕೆ ಒಂದು ರೀತಿ ಚೆನ್ನಾಗಿದ್ವು. ಎರಡರೊಳಗೆ ಯಾವ್ದು ತೊಗೊಂಡಿರ್ಬೋದು, ಯಾರಿಗೆ ತೊಗೊಂಡಿರ್ಬೋದು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಅಲ್ಲಿಂದ ಹಸ್ಬೆಂಡ್ಗೆ ಚಪ್ಪಲ್ ಬೇಕಾಗಿದ್ವು ಅಂತ. ಸೊ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೇ ಕಳ್ಕೊಂಬಂದ್ಬಿಟ್ರೆ, ಮಂತ್ರಾಲಯಕ್ಕೆ ಹೋಗುವಾಗ ಆ್ಯಕ್ಚುಲಿ ಹೊಸ ತೊಗೊಂಡು ಹೋಗಿರ ಇದ್ದ ಅಂಗಡಿಯಾಗನ ತೊಗೊಂಬಂದಾರಂತ. ತಗೊಂಬಂದು ಅಲ್ಲೇ ಕಳ್ಕೊಂಡು ಬಂದುಬಿಟ್ರು ನೋಡ್ರಿ, ಮರ್ತು ಬಂದುಬಿಟ್ರೆ. ಎಲ್ಲಿ ಅಂತ ಅಂದ್ರೆ ಆಟೋ ಒಳಗೆ ಹೋಗಿದ್ವಿಲ್ಲ ಸಿಂಧನೂರಿಗೆ ದೇವಸ್ಥಾನಕ್ಕೆ ಅಂತೇಳಿ. ಸೊ ಅಲ್ಲೇ ದೇವಸ್ಥಾನ ನೋಡಿ ಬರೋ ಮುಂತಾಗ ಬಿಟ್ಟು ಬಂದುಬಿಟ್ಟಾರೆ ನೋಡ್ರಿ. ಅದ್ರ ನೋಡಕ್ಕೆ ಹೋಗಿವಿ, ಬರೋ ಮುಂದೆ ಹಾಕೊಂಬಂದಿಲ್ಲ. ಸೊ ಅಲ್ಲೇ ಮರ್ತು ಬಂದುಬಿಟ್ರೆ. ಸೊ ಈ ರೀತಿ ಆಗೈತಿ. ಸೊ ಹಸ್ಬೆಂಡ್ ರೆಗ್ಯುಲರಾಗಿ ಒಂದು ಶಾಪ್ ಅಲ್ಲ, ಚಪ್ಪಲ್ ಮ್ಯಾನುಫ್ಯಾಕ್ಚರ್ ಕಡೆನ ಹೋಗ್ತಾರೆ. ಅಂದ್ರೆ ಹಸ್ಬೆಂಡ್ ಸೈಜ್ ಚಪ್ಪಲ್ ಸಿಗೋದು ಒಂದು ಸ್ವಲ್ಪ ಕಷ್ಟ, ರೆಗ್ಯುಲರ್ ಶಾಪ್ ಒಳಗೆ ಸಿಗಂಗಿಲ್ಲ. ಸೊ ಹಂಗಾಗಿ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸ್ತಾರೆ. ಅಲ್ಲೋಗಿ ಕೇಳಿದ್ರೆ ಇಲ್ಲ, ಒಂದು 7 ದಿನ ಟೈಮ್ ಕೊಟ್ಟರೆ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ರು. ಸೊ ಊರಿಗೆ ಹೋಗೋದಿತ್ತು, ಹಾಗಾಗಿ ಇನ್ನೊಂದು ಕಡೆ ಹೋಗಿ ವಿಚಾರಿಸಿದ್ವಿ. ಸೊ ಅಲ್ಲಿ ಸಿಕ್ಕಿದ್ವು. ಆ್ಯಂಡ್ ಹಸ್ಬೆಂಡ್ ನಾರ್ಮಲ್ ಸ್ಲಿಪ್ಪರ್ ಯೂಸ್ ಮಾಡೋಂಗಿಲ್ಲ, ಲೆದರನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಆರ್ಡ್ರ್ ಕೊಟ್ಟು ಮಾಡಿಸಿ ತೊಗೊತಾರೆ ನೋಡ್ರಿ. ಮಾಡ್ದೇನೆ ಎಲ್ಲಿ ಮತ್ತೆ ಸಸಿದ್ ಬರ್ತಡೆ ಮಾಡಿ ಬರಿಲ್ಲ ಸಸಿ ಬರ್ತೀರಿ. ನೀ ಮಾಡ್ಬೇಕಲ್ಲ, ಮಾವ ಸೋದ್ರ ಮಾವ ತಾಯಂದ್ರು ಮಾಡ್ತಾರ, ಸೋದ್ರ ಮಾವ ಮಾಡ್ಬೇಕು. ಪಿಕ್ಚರ್ನ ಹೋಳಿಗೆ ಡೇಟ್ ಗೊತ್ತಿಲ್ಲ, ಗುರುದಿಲ್ಲ. ಪಾಪ ಇವಂಗ್ ಡೇಟ ಗೊತ್ತಿರಂಗಿಲ್ಲ. ಸೊ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರಿ ಅಂತಂದ್ರೆ ಆಲ್ರೆಡಿ ಗೊತ್ತಾಗಿರ್ತೈತಿ ಯಾರಿಗೆ ಶಾಪಿಂಗ್ ಮಾಡ್ಕೊಂಬಂದಿದ್ದು, ಡ್ರೆಸ್ ಯಾರಿಗೆ ತೊಗೊಂಬಂದಿದ್ದು ಅಂತೇಳಿ. ನಮ್ಮ ಚಿನ್ನಿಗೆ. ಸೊ ಚಿನ್ನಿ ಬರ್ತಡೇ ಐತಿ ಇನ್ನೇನು ಒಂದು ವಾರ, ಒಂದು 8 ದಿನದಾಗ ಐತಿ ನೋಡ್ರಿ. ಬ್ಲಾಗ್ ಅಂಕರ ಭಾಳ ಲೇಟಾಗಿ ಏನು ಬರೋಂಗಿಲ್ಲ. ಇವತ್ತು ಮಾಡಿದ್ದು ಬ್ಲಾಗು ನಾಳೆಗಿನ್ನ ಬರೋಕತ್ತವೆ. ಯಾಕಂತಂದ್ರೆ ಬ್ಲಾಗ್ಸ್ ಯಾವ ಪೆಂಡಿಂಗ್ ಇಲ್ಲ, ಮಾಡ್ಕೊಂಡೇ ಇಲ್ಲ. ನಾನು ಅನ್ವಿತನ ಹಾಸ್ಟೆಲಿಗೆ ಕಳಿಸಿ ಬಂದಿಲ್ಲ. ಸೊ ಹಾಗಾಗಿ ಇವತ್ತು ಮಾಡಿದ ಬ್ಲಾಗು ನಾಳೆಗಿನ್ನ ಬರ್ತಾವೆ. ಎಲ್ಲ ಫ್ರೆಶ್ ವ್ಲಾಗ್ಸ್ ಬರ್ತಾವಂತಂದು ಹೇಳ್ಬೋದು. ಸೊ ನೆಕ್ಸ್ಟ್ ನಾನೀಗ ಬ್ಯಾಗ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಏನೋ ಅಂತಪರ ಏನು ಭಾಳ ಬಟ್ಟೆ ಏನು ಇಟ್ಕೊಳಂಗಿಲ್ಲ, ಎಲ್ಲ ಸಿಂಪಲ್ 2 ಜೊತೆ ಬಟ್ಟೆ ಡೆಲಿವರಿ ಮಾಡೋಕೆ, 1-2 ಜೊತೆ ಡ್ರೆಸ್ಸು ಇಷ್ಟ ಇಟ್ಕೊತೀನಿ. ಸೀರೆ ಏನು ತೊಗೊಳಂಗಿಲ್ಲ, ಬ್ಲೌಸ್ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ಅವರ ತಂಗಿಯರು ಅವರು ಉಟ್ಕೊಂಬಂದು ಬಂದುಬಿಡ್ತೀನಿ. ಸುಡ್ಗೇಸ್ದ ಮ್ಯಾಗ ಅದಾವು, ಬಟ್ ಅವನ್ನೆಲ್ಲ ತೆಗೆದು ನೋಡಿ ಯಾವ್ದು ತೊಗೊಳೋದನ್ನು ಅದೆಲ್ಲ ಸುಮ್ಮನೆ ತಲೆಬ್ಯಾನಿ. ಒಟ್ಟು ಟೈಮ್ ಮುಂದಿರಂಗಿಲ್ಲ. ಹೆಚ್ಚು ನನಗೆ ಶಾರ್ಟ್ ಟೈಮ್ ಇರ್ತೈತಿ. ಸೊ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಬರೋಬ್ಬರ ಊಟ ಮಾಡಿಕೊಂಡು ಮತ್ತು ಎಡಿಟಿಂಗ್ ಅದೆಲ್ಲ ತಲೆಬ್ಯಾನಿ ಇರ್ತಾವೆ ನನ್ನ ಟೆನ್ಷನ್ಗಳು. ಸೊ ಹಂಗಾಗಿ ಬಡ
ಟಕ ಟಕ ಅಂತ ಯಾವ್ದಾಗುತ್ತೋ ಫಾಸ್ಟ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಹಿಂಗಾಗೈತೆ ನಂದು ಈಗ. ನೋಡ್ರಿ ಇಂಥದ್ ಮಾಡ್ತಾಳ ನೋಡ್ರಿ. ನಾನ ಇನ್ನು ಪ್ಯಾಕ್ ಮಾಡಿಲ್ಲ, ತಾನು ಪ್ಯಾಕ್ ಮಾಡಕತ್ತಾಳ ಈಗ ನನ್ ಕರಿಯವಳ. ನೋಡಿ ಹೌದು ಹೌದು ಬಿಡ, ನನ್ ಪ್ಯಾಕ್ ಆಗೈತೆ ನೋಡ್ಬಾ ಇಲ್ಲಿ. ಹೌದು ಮುಂಗಡ ಹೇಳಾರ ಅದು ಮತ್ತ ಹೌದು ಬರುದೇ ಇಲ್ಲ. ನೀನ ಇದೊಂದ್ ವರ್ಷ ಮಜಾ ಮಾಡಿ ಬಂದ್ಬಿಡು. ನಮ್ನ ಎಲ್ಲಾರ್ನ ಅಕ್ಕ ತಂಗ ಅಲ್ಲಿ ಮತ್ ಚಿನ್ನಿ ಬಡ್ಡೆ ಕೈ ಅರ್ಬಿ ತಗೊಂಡಿ ಮತ್ತ ಇಲ್ಲ ನಾಟಕ ಮಾಡ್ತೀಯನ? ಒಣ ಮಾತು ಆಡ್ಬೇಡ. ನಮ್ ಕಡೆ ಮತ್ ಬೇರೆ ಪ್ಲಾನ್ ಇರ್ತಾವ. ಮಮ್ಮಿ ತಗೋ ಇದನ್ನ ತಗೊಂಡು ಎಲ್ಲಿಟ್ಟಿ ಇವನ್ನೆಲ್ಲ ಇಟ್ಕೋಬೇಕು ನೋಡ್ರಿ. ಯೂಟ್ಯೂಬರ್ಸ್ ಎಲ್ಲರ ಹಿಂಗ್ ಹೊಂಟ್ರ ಮೈಕ್ ಇಟ್ಕೋಬೇಕು, ಸೆಲ್ಫಿ ಸ್ಟಿಕ್ ಒಯ್ಬೇಕು, ಒಯ್ಬೇಕು, ಮೊಬೈಲು ಚಾರ್ಜರು ಎಲ್ಲ ಇದೆರಡು ಫಿಕ್ಸ್ ಬಿಡ್ರಿ. ಎಲ್ರು ಹೋದ್ರ ಬಂದ್ರೆ ಇದನ್ನೇ ಇಲ್ಲೇ ಬಿಡು, ಇಲ್ಲೇ ಬಿಡು. ಇದು ರಸವ ಏನು ಏನದು ಚಾರ್ಜಿಂಗ್ ಹೆಂಗ್ ಮಾಡ್ತಿ? ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ ಇಡ್ಬೋದು, ಅಲ್ಲೇ ಇಡುವೋಗು ಮಾಡಿದಿ. ಇವನ್ ಕವರ್ ಒಂದ್ ಇಟ್ಕೊಂಡ್ಬಿಡಿ, ಅಲ್ಲೇ ಇಡುವಾಗ ಅದನ್ನ ದಪ್ಪಿ ಗಿಪ್ಪಿ ಒಯ್ದು ಜೋಡ್ ಮಾಡ್ಕೊಂಡು ಈಗ ನೋಡಿ ಬ್ಯಾಗ್ ಪಿಟ್ಟಿ ಪಿಟ್ಟಿ ಅನ್ನಕಂತ ನೋಡ್ತೀನ. ಏನೋ ಅಂತ ಏನೋ ಡ್ರೆಸ್ ಇಟ್ಕೊಳ್ಳಾರ್ದನ ಮತ್ತೇನು ಸೀರೆ ತಗೊಂಡಿಲ್. ಮತ್ತ ದಿನ ಹಾಕೊಳಕ ಒಂದೆರಡು ಜೊತೆ ಅರಿವಿ ಇಷ್ಟು ಇಟ್ಕೊಂಡವ ಇಷ್ಟು ಇದಾಗೈತಿ. ತಗೋ ಕವರ್ ಇಟ್ಕೋ. ಇವೆಲ್ಲ ಏನು ಬೇಡ, ಅಲ್ಲೇ ಇಡು. ಇದನ್ನ ಐಟಮ್ ಏನು ತೆಗಿಬೇಡ, ಎಲ್ಲ ಇದ್ರಾಗನ ಇಡು. ಇಲ್ಲದ ಎಲ್ಲ ಜೋಡ್ ಮಾಡ್ಕೊಣ. ಈಗ ನಾ ಹೆಂಗ ಎಲ್ಲ ಲಗೇಜ್ ಕಮ್ಮಿ ಮಾಡ್ಕೊಲ್ಲ ನಾ ಅಂತೀನಿ. ಒಂದ್ಸತಿ ಮಾಡಿದಿ ಫೋನಿನ ಚಾರ್ಜರ್ಲಿ ಚಾರ್ಜ್ ತಗೋ ಅಲ್ಲಿ ಇಡುವಾಗ ಇದನ್ನ ಎಲ್ಲಿತ್ತಲ್ಲಿ ಇಡುವಾಗು. ಓಕೆ ಫ್ರೆಂಡ್ಸ್, ಬ್ಯಾಗ್ ಪ್ಯಾಕಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನೋಡ್ರಿ ಊಟ ಮಾಡಕ್ಕಂತೀನಿ. ಮಗುನ ಹಾಕಿಕೊಟ್ಟೆ ಸಜ್ಕ ಯಾಕೆ ಉಣ್ಣಕ್ಕಂತವ. ಆ್ಯಂಡ್ ಹಸ್ಬೆಂಡ್ ನಂಕರ್ ಅವ್ರದ್ದು ಊಟ ಆಯಿತು. ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡಿ ಮುಗಿಸಿದ್ರವ ಅವ್ರದ್ದು ಹಸ್ಬೆಂಡ್ದು ಊಟ ಆಯಿತು. ತಮ್ಮನ ಉಣ್ಣಕ್ಕಂತಾನ ಈಗ ಅರ್ಬಿನಿಗೂ ಹಾಕಿಕೊಟ್ಟು. ಸೊ ನಾನು ಈಗ ಉಣ್ಬೇಕು ನೋಡ್ರಿ. ಸಜ್ಕ ಮಾಡಿತ್ತು ಇವತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.